ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರೀತಿ ರಾಮ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮೈಸೂರಲ್ಲಿ 3 ದಿವಸದಿಂದ ಚಳಿ, ಜಿನಿ ಮಳೆ. ಸೊ ಈ ಚಳಿ ಗಾಳಿಗೆ ಬಿಸಿ ಬಿಸಿಯಾಗಿ ಫಿಶ್ ಫ್ರೈ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ? ಚೆನ್ನಾಗಿರುತ್ತಲ್ಲ. ಸೊ ಸಿಂಪಲ್ಲಾಗಿ ಅನ್ನ ದಾಲು, ಇಲ್ಲ ಅನ್ನ ಬೇಳೆ ಸಾಂಬಾರು, ಇಲ್ಲ ಅನ್ನ ರಸಂ ಜೊತೆಗೆ ಒಂದು ಫಿಶ್ ಫ್ರೈ. ಸೊ ಸೂಪರ್ ಕಾಂಬಿನೇಷನ್ನು, ತುಂಬಾ ಚೆನ್ನಾಗಿರುತ್ತೆ. ಸೊ ರೆಸಿಪಿ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಸೊ ಮಾಡಿಕೊಂಡು ಟ್ರೈ ಮಾಡಿಕೊಂಡು ತಿನ್ನಿ. ಸೊ ಚೆನ್ನಾಗಿದ್ದರೆ ಕಮೆಂಟ್ಸ್ ಮುಖಾಂತರ ಹೇಳಿ ಚೆನ್ನಾಗಿತ್ತು ಅಂತ. ಸೊ ಇವಾಗ ಫಿಶ್ ಫ್ರೈ ಮಾಡೋಕ್ಕೋಗೋಣ ಬನ್ನಿ. ಪಾಂಪ್ಲೆಟ್ ಫಿಶ್ ನೋಡಿ, ಈ ಥರ ನೀಟಾಗಿ ತೊಳೆದಿಟ್ಕೋಬೇಕು. ಅರಿಶಿನ ಹಾಕ್ಬಿಟ್ಟು ತೊಳೆದು ನೀಟಾಗಿ ಇಟ್ಕೋಬೇಕು. ಸೊ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸೊ ನಿಂಬೆ ರಸ, ಸೊ ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಎಣ್ಣೆ, ಅದು ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹಾಕೊಳ್ಳೋಣ. ಸ್ವಲ್ಪ ಕಸೂರಿ ಮೇಥಿ ಮಿಕ್ಸ್ ಮಾಡೋಣ. ಇವಾಗ ಫಿಶ್ ಇಟ್ಕೊಂಡು ಅದ್ರ ಮೇಲೆ ಹಚ್ಕೊಂಡು ಬರೋಣ. ಫಿಶ್ ಜೋಡಿಸ್ಕೊಂಡ್ಬಿಡ್ತೀನಿ ಫಸ್ಟ್. ನೀಟಾಗಿ ಹಚ್ಚಬೇಕು. ಸೊ ನೋಡಿ, ಈ ಥರ ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಒಂದು ಹಾಫ್ ಆನ್ ಅವರ್ ಬಿಟ್ಟು, ಇಲ್ಲ 1 ಅವರ್ ಬಿಟ್ಟು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆದಮೇಲೆ ಫ್ರಿಜ್ಜಲ್ಲಾರ ಇರ್ಬೋದು, ಇಲ್ಲಾಂದರೆ ಹೊರಗಡೆನಾರ ಇಡ್ಬೋದು. ಸೊ ಹಾಫ್ ಆನ್ ಅವರ್ ಆದಮೇಲೆ ಫ್ರೈ ಮಾಡೋಣ. ಸೊ ಹಾಫ್ ಆನ್ ಅವರ್ ಆಗಿದೆ ಮ್ಯಾರಿನೇಟ್ ಆಗಿ. ಇವಾಗ ತವಾ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ಸೊ ತವಾ ಇಟ್ಟಿದ್ದೀನಿ. ಇದಕ್ಕೆ ಫಸ್ಟು ಎಣ್ಣೆ ಹಾಕಿ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ, ಆಮೇಲೆ ಫ್ರೈ ಮಾಡೋಣ. ಒಂದು ಫ್ರೈ ಮಾಮೂಲಿ ತೋರಿಸ್ತೀನಿ, ಇನ್ನೊಂದು ಫ್ರೈ ರವಾ ಫ್ರೈ ಇನ್ನೊಂದು ತೋರಿಸ್ತೀನಿ. ತವಾ ಫ್ರೈ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಸೊ ನನಗೆ ಇಷ್ಟ ತವಾ ಫ್ರೈ, ಅದಕ್ಕೆ ನಾನು ತವಾ ಫ್ರೈ ಮಾಡ್ತೀನಿ. ಸೊ ಇನ್ನೊಂದು ನಾನು ರವಾ ಫ್ರೈ, ಏನು ಹೇಳ್ತಾರೆ ರೀ, ರವಾ ಫ್ರೈನ ಅದು ರವಾ ಫ್ರೈ. ಸೊ ಇದರಲ್ಲೇ 2 ರೀತಿಯಿಂದನೂ ಮಾಡ್ಕೋಬೋದು. ಒಂದು ನಾರ್ಮಲ್ ಮ್ಯಾರಿನೇಟ್ ಮಾಡಿದ್ದು ಅದು ಫ್ರೈ, ಇನ್ನೊಂದು ರವಾ ಫ್ರೈ ಕೂಡ ತೋರಿಸ್ತೀನಿ. ಫಸ್ಟು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಇಲ್ಲ 3 ಸ್ಪೂನ್ ಎಣ್ಣೆ. ಎಣ್ಣೆ ಕಾದಿದೆ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ.
ಬಾಂಬೆ ರವೆ ಅಂತಾರಲ್ಲ ಆ ಥರ ಸಣ್ಣ ರವೆ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಇಲ್ಲ ಮ್ಯಾರಿನೇಟ್ ಮಾಡ್ಕೊಂಡಿರೋ ಫಿಶ್ನ ತಗೊಂಡು ಸೊ ಈ ಥರ ಹಾಕ್ಬೇಕಷ್ಟೆ. ಸೊ ಈ ಥರ ಇದು ಒಂಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ. ಇದು ಕೂಡ ರವಾ ಫ್ರೈನ ಮಾಡೋಣ. ಫಿಶ್ ಫ್ರೈ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡೋಣ. ರಾಮ್ ಇವಾಗ ಟೇಸ್ಟ್ ಮಾಡಿ ನೋಡ್ತಾರೆ ಹೆಂಗಿದೆ ಅಂತ. ಹೆಂಗಿದೆ ರೀ? ಚೆನ್ನಾಗಿದೆಯಾ? ಸೊ ರವಾ ಫ್ರೈ ಕೂಡ ರೆಡಿ ಆಗಿದೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಕ್ರಿಸ್ಪಿ ಇರುತ್ತೆ. ಬಿಸಿ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ಸೊ ಬೆಳಗ್ಗೆ ಎಲ್ಲ ಫಿಶ್ ಫ್ರೈ ತಿಂದು ಸಾಯಂಕಾಲ ಮಸಾಲೆ ಪುರಿ ತಿನ್ನೋಣ ಅಂತ ಬಂದಿದ್ವಿ. ಈ ಪ್ಲೇಸ್ ಇರೋದು ಡಬಲ್ ರೋಡು, ಸರಸ್ವತಿಪುರಂ ಡಬಲ್ ರೋಡು. ಸೊ ಎದುರುಗಡೆನೇ ಒಂದು ಹರ್ಷ ಅಂತ ಒಂದು ಅಂಗಡಿ ಓಪನ್ ಆಗಿದೆ. ಅದರ ಪಕ್ಕ ಪೆಟ್ರೋಲ್ ಬ್ಯಾಂಕ್ ಇದೆ. ಅದ್ರ ಎದುರುಗಡೆನೇ ಸರಸ್ವತಿಪುರಂ ಲೈಬ್ರರಿ ಎದುರುಗಡೆನೇ ಈ ಮಸಾಲೆ ಪುರಿ ಇದೆ. ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ. ಸೊ ನಾವು ಪಾನಿಪುರಿ ಮಸಾಲೆ ಪುರಿ ತಿಂದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಫಸ್ಟ್ ಮಸಾಲೆ ಪುರಿ ತಿಂದ್ವಿ, ಆಮೇಲಿಂದ ಪಾನಿಪುರಿ ತಿಂದ್ವಿ. ತುಂಬ ಚೆನ್ನಾಗಿದೆ ಟೇಸ್ಟು. ಸೊ ಬನ್ನಿ ಟ್ರೈ ಮಾಡೋಣ. ಅಂಗಡಿ ಹೆಸರು ಏನಂತಂದರೆ ಬಕಾಸುರ ಚಾಟ್ಸ್ ಪಾಯಿಂಟ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಾರ ಡಬಲ್ ರೋಡ್ ಕಡೆ ಸರಸ್ವತಿಪುರಂ ಕಡೆ ಬಂದಾಗ ಟ್ರೈ ಮಾಡಿ. ಸೊ ನಾವು ಟೇಸ್ಟ್ ಮಾಡಿಬಿಟ್ಟು ಮತ್ತೆ ಪಾರ್ಸಲ್ ಮನೆಗೆ ತೊಗೊಂಡೋಗಿ ಎಲ್ಲರಿಗೂ ತಿನ್ನಿಸಿದ್ವಿ. ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ರಿವ್ಯೂಲ್ ಕೊಟ್ಟರು. ಸೊ ನೀವು ಹೋಗಿ ಟ್ರೈ ಮಾಡಿ, ತಿನ್ನಿ, ಎಂಜಾಯ್ ಮಾಡಿ. ಈ ಮೈಸೂರು ಚಳಿಗೂ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ತಿನ್ನು. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ ಶಾಪಿಂಗು ವಿತ್ ಗರ್ಲ್ಸ್ ಗ್ಯಾಂಗ್. ಸೊ ಒಂದು ಗರ್ಲ್ಸ್ ಗ್ಯಾಂಗ್ ಜೊತೆ ನಾವು ಇವತ್ತು ಶಾಪಿಂಗ್ ಹೋಗ್ತೀವಿ. ಗರ್ಲ್ಸ್ ಡೇಟ್ ಅಂತಲೇ ಹೇಳ್ಬೋದು ಇವತ್ತು. ಓಕೆನಾ? ಇವಾಗ ಅನುಷಂದು ಬರ್ಡೇ ಇರೋದ್ರಿಂದ ಸೊ ಅವಳು ಶಾಪಿಂಗ್ ಮಾಡಬೇಕಂತೆ. ಹಂಗೆ ಆಫೀಸಲ್ಲಿ ಅವಳದು ಏನೋ ಫಂಕ್ಷನ್ ಇದೆ ಅಂತೆ. ಸೊ ಅದಕ್ಕೋಸ್ಕರ ನಾವು ಶಾಪಿಂಗ್ ಮಾಡಬೇಕಂತೆ. ಸೊ ನಾನು ಮೈಸೂರಲ್ಲಿ ಯಾವ್ಯಾವ ಏರಿಯಾದಲ್ಲಿ ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಟು ಶಾಪಿಂಗ್. ಶಾಪಿಂಗ್ ಅಂದರೆ ಫಸ್ಟೇ ಹೆಣ್ಮಕ್ಳಿಗೆ ಹುಚ್ಚು. ಅದು 4-5 ಜನ ಸೇರ್ಕೊಂಡ್ಬಿಟ್ರೆ ಇನ್ನೂ ಹುಚ್ಚು. ಇನ್ನೊಬ್ಬ ತರಕಾರಿಯವ್ರು ಬಂದರು. ಸೊ ಇವತ್ತಿನ ಪ್ರೋಗ್ರಾಮ್ ಇದು. ಸೊ ಈ ಬ್ಲಾಗ್ ನೋಡ್ತಾ ಇದ್ದೀವಿ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಈ ಬ್ಲಾಗ್ ಫುಲ್ಲು. ಸೊ ನಾವು ಯಾವ ಥರ ಶಾಪಿಂಗ್ ಮಾಡ್ತೀವಿ, ಅವ್ರಿಗೆ ಎಷ್ಟು ತಲೆ ತಿಂತೀವಿ ಅನ್ನೋದನ್ನ. ಸೊ ಲೆಟ್ಸ್ ಗೋ ಟು ಶಾಪಿಂಗ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ನಾನು ನಮ್ಮ ಶಾಪಿಂಗ್ ಅಡ್ಡಕ್ಕೆ ಹೋಗೋಷ್ಟೊಳಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿ. ಸೊ
ಬ್ಲಾಗ್ ನಾವು ಹೋಗಿದ್ದು ಫಸ್ಟ್ ಶಾಪಿಂಗ್ ಮಾಡೋದಕ್ಕೆ ಇಂದ್ರ ಕೆಫೆ. ಸೊ ಮಾರ್ಕೆಟ್ ಎದುರುಗಡೆ ಇಂದ್ರ ಕೆಫೆ ಅಂತ ಒಂದು ಹೋಟ್ಲಿದೆ. ಅದರ ಫುಲ್ ಆ ಏರಿಯಾ ಎಲ್ಲ ಶಾಪಿಂಗ್ ಏರಿಯಾ. ಸೊ ತುಂಬಾ ಚೆನ್ನಾಗಿದೆ. ಇದೊಂದು ಹೊಸದಾಗಿ ಓಪನ್ ಆಗಿರೋದು ಕಾಂಪ್ಲೆಕ್ಸು. ಇದು ಹೊಸದಾಗಿ ಆಗಿರೋದು ಕಾಂಪ್ಲೆಕ್ಸು. ಸೊ ತುಂಬ ಚೆನ್ನಾಗಿದೆ. ರೆಡಿಮೇಡ್ ಡ್ರೆಸ್ಗಳೆಲ್ಲ. ಅಮ್ಮ ಅದು ನೋಡಿ ಕ್ರೀಮ್ ಕಲರಲ್ಲಿ. ಪ್ಯಾಂಟ್ ಯಾಕೆ ಮೇಡಮ್ ವಿಡಿಯೋ ನಾವು ಬ್ಲಾಗ್ ಮಾಡ್ತಾ ಇದ್ದೀವಿ. ನೀವು ಚೆನ್ನಾಗಿದ್ದೀರಲ್ಲ ಅದಕ್ಕೆ. ಕುಚ್ ನೈ ಕನ್ಫ್ಯೂಸ್ ಹೋಗ್ತಾಗತ್ತೆ ತೂ. कुछ नहीं ಸರಿ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ. ನನಗೆ ಇವೆಂಟ್ ಎಲ್ಲ ಇರುತ್ತಲ್ಲ ಅವಾಗ ಹಾಕೊಳಕ್ ಬೇಕಾಗುತ್ತೆ ಈ ಥರ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್. ಸೊ ನಾವು ಕಾಂಪ್ಲೆಕ್ಸ್ ಒಳಗಡೆ ಬೇರೆ ಅಂಗಡಿಗೆ ಬಂದಿದ್ದೀವಿ. तांबड़ी चामड़ी चमकते चला कला 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 ग्रीन डार्क वाला नो बार्गेन मैडम. ನೀವು ಕಮೆಂಟ್ ಮಾಡಿ ಹೇಳೋ ತನಕ ಒಂದು ನಿಮಿಷ ನೀವು ಡಿಸೈನ್ ಮಾಡಿಸ್ಕೋಬೇಕಾಗತ್ತೆ ಮೇಡಮ್. ಹಾಂ ಮಾತಾಡು. ಇಂದ್ರ ಕೆಫೆ ಹತ್ರ ಆಯಿತು ಶಾಪಿಂಗು. ಸೊ ಇವಾಗ ಅರಸು ರೋಡಿಗೆ ಬಂದಿದ್ದೀವಿ. ಅವೆರಡು ಗೂಬೆಗಳು ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರೆ ಆನ್ ದ ವೇ. ಸೊ ಬನ್ನಿ. ನಮ್ಮ ಹುಡುಗಿರು ಇನ್ನೂ ಬರ್ತಾ ಇದ್ದಾರಂತೆ. ನಮಗೆ ತಿರುಗಿ ತಿರುಗಿ ಸುಸ್ತಾಗೋಯ್ತು. ನಮ್ಮದು ಶಾಪಿಂಗ್ ಮುಗೀತು, ಅವ್ರಿನ್ನೂ ಬಂದಿಲ್ಲ. ಸೊ ನೋಡೋಣ, ಬರ್ತಾ ಇದ್ದಾರಂತೆ. ನಮ್ಮ ಹುಡುಗಿ ಕಾಲೇಜ್ಗೆ ಹೋಗಿ ಬಂದು ಸುಸ್ತಾಗ್ಬಿಟ್ಟಿದೆ ಪಾಪ ಮಗುಗೆ. ಹೊಟ್ಟೆ ಎಷ್ಟು ಉರಿಸ್ತಾರೋ. ಸೊ ಅರ್ಸುಡೆಲ್ಲ ನಮ್ಮದೇ ಆಗಿದೆ ನೋಡಿ. ನಮಗೆ ಕಾಯಿಸ್ಬಿಟ್ಟು ಅಕ್ಕಂಗಿರು ಇವಾಗ ಬರ್ತಾವ್ರೆ. ಎಕ್ಸಿಬಿಷನ್ ನೀವು ಹೋಗಿಲ್ಲ? ಎಕ್ಸಿಬಿಷನ್ಗೆ ಏನು ಬ್ಲಾಗ್ ಗೊತ್ತಾ? 4 ಲೇಡೀಸ್ ಡೇ ಚೆನ್ನಾಗೈತೆ ಅಂತ ನೋಡಿ. ಇದು ಹಾಂ ಮಸ್ತ್ ಐತಿ. ಇದು ग्रेस चांगले हैं वही ग्रेस चांगला दिसत आहे. ಯಾವ ಕ್ರಾಸ್ ಇದು? ಸಿದ್ದಪ್ಪ ಸ್ಕ್ವೇರ್ ಅಲ್ಲಿ ಇರೋದು ಹರಿಗೋವಿಂದಂ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನೋಡಿ ಇವ್ರು ಕೈ ತೊಳೆದು ಊಟ ಮಾಡ್ತಿದ್ದಾರೆ. ಜೋರಾಗಿ ಹೇಳು. ಹುಲಿ ಸಿಂಹ ಸ್ಪೂನ್ ಯೂಸ್ ಮಾಡಲ್ಲ. ಅಪ್ಡೇಟೆಡ್ ಹುಲಿ ಸಿಂಹ ಕೊಟ್ರಾ? ಇವಾಗ ಊಟಕ್ಕೆ ಬಂದಿದ್ದೀವಿ. ಹರಿಗೋವಿಂದಕ್ಕೆ ಬಂದಿದ್ದೀವಿ ಊಟಕ್ಕೆ. ತುಂಬ ಚೆನ್ನಾಗಿದೆ ಇಲ್ಲಿ ಊಟ. ಮೀಲ್ಸ್ ಹೇಳ್ಬಿಡೋಣ ಸುಮ್ಮನೆ. ತಿನ್ಬೋದು. ಕಾಫಿಲ ಅದು 1/2. ಅದು ನಾರ್ತ್ ಇಂಡಿಯನ್ನು.
ಅಯ್ಯೋ ನೆಕ್ಸ್ಟ್ ಜುಡಿಯೋ ಕರ್ಕೊಂಡ್ ಬಂದಿದ್ದಾರೆ ಫ್ರೆಂಡ್ಸ್. ಇವ್ರು ನಮ್ಗೆ ತಿಂತಾ ಇದಾರೆ ದೋಸ್ಕ. ಚಾಮಡಿ ಚಮಕ್ ಲಗ 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 ಲಗ. ಪುಷ್ಪ ಆದ್ನೈ ಮನೆಗ ಮತ್ತೆ ಹುಡುಕ್ತಾನೆ ಇದೀವಿ. ಜೋರಾಗಿ ಹೇಳಿ, ಚೆನ್ನಾಗಿತ್ತು. ಪುಷ್ಪ ಆದ್ನೈ ಮನೆಗ ಹುಡುಕ್ತಾನೆ ಇದೀವಿ. ದುಡ್ಡು ಏನ್ ಗೊತ್ತಾ, ಇವಾಗ ಎಲ್ಲರ ಮಕ್ಳಿಗೆ ಪಾರ್ಕಿಗೆ ಬಂದರೆ ಹೆಂಗೆ ಜೂಟ್ ಅಂತ ಹೇಳ್ತೀವೋ ಹಂಗೆ ಜೂಡಿಯೋಗೆ ಬಂದರೆ ಅಟ್ಯಾಕ್ ಎಲ್ಲ ಕಡೆ ಅಟ್ಯಾಕ್ ಅಟ್ಯಾಕ್. ನಮ್ಮ ಹೊಟ್ಟೆ ಎಷ್ಟು ಈ ವಿಂಟರ್ ಕಲೆಕ್ಷನ್ ಚೆನ್ನಾಗಿ ಬಂದಿದೆ ಗಾಯ್ಸ್, ಬಟ್ ಆದರೆ ಸ್ವಲ್ಪ ಜಾಸ್ತಿ ರೇಟ್. ಇಟ್ಕೊ ತೋರಿಸ್ತೀನಿ ಗಾಯ್ಸ್ಗೆ. ನೋಡಿ ಇದೆಲ್ಲ ಅಲ್ಲಿ ನೋಡಿದ್ನಲ್ಲ, ಸೊ ತುಂಬ ಚೆನ್ನಾಗಿದೆ ಇದೆಲ್ಲ. ಜಸ್ಟ್ 800 ರುಪೀಸ್. ನೀವು ಬಟ್ಟೆ ಅಂಗಡಿ ಇಟ್ಬಿಡಿ ಮೇಡಮ್, ಹೇಳ್ತೀನಿ ಸುಮ್ಮನೆ. ಹ್ಞೂ ವೆಯ್ಟು ಒಂದೊಂದು ಕಾಲು ಆನೆ ಇಟ್ಟಂಗೆ ಆಯ್ತದೆ ಅಷ್ಟು ದುಡ್ಡು ತಗೊಂಡ್ರೆ. ಕಲರ್ ತಗೊಳ್ರಿ, ನಿಯಾನ್ ಕಲರ್, ಆರೆಂಜ್ ಕಲರ್, ಪಿಂಕ್ ಕಲರ್, ಡಾರ್ಕ್ ಪಿಂಕ್ ಕಲರ್. ಸೊ ಗಾಯ್ಸ್, ನಮ್ಮದು ಇಲ್ಲಿಗೆ ಶಾಪಿಂಗ್ ಮುಗೀತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ರೀತಿ ನಮ್ಮ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.